ಆನೆಸ್ಟ್ ಆಗಿ ಇವ್ರು ಎಷ್ಟು ಫ್ಯಾನು ಡಯಾಡ್ ಎಷ್ಟು ಫ್ಯಾನ್ ಆನೆಸ್ಟ್ ಆಗಿ ಹೇಳ್ತೀನಿ, ಒಂದು ಚೂರು ಇಷ್ಟ ಆಗಿಲ್ಲ ಮೂವಿ, ಒಂದ್ ಸ್ವಲ್ಪ ಇಷ್ಟ ಆಗಿಲ್ಲ. ಆ ಸ್ಟೋರಿಗೆ ತಲೆ ಬುಡ ಎರಡೂ ಇಲ್ಲ. ಸರ್ ಅಂದ್ರೆ ನಾವು ಎಷ್ಟೊಂದು KGF ಹೋಗ್ಲಿ ಎಲ್ಲ ನೋಡಿ ಸರ್, ಲೀಸ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೋದ್ರು ಫಿಲಮ್ ಓಕೆ ಅಂತ ಅನ್ಸುತ್ತೆ. ಇನ್ನೊಂದು ಆಮೇಲೆ 4 ವರ್ಷ ತಗೊಳ್ಳೋ ಅವಶ್ಯಕತೆ ಇರ್ಲಿಲ್ಲ ಈ ಫಿಲಮ್ಗೆ. ಕ್ಲೈಮ್ಯಾಕ್ಸ್ ಒಂಚೂರು ಲಾಸ್ಟ್ 30 ಮಿನಿಟ್ಸ್ ಒಂದ್ ಸ್ವಲ್ಪ ಪರವಾಗಿಲ್ಲ, ಅದು ಟಿಕೆಟ್ ಕ್ಯಾರೆಕ್ಟರ್ ಇಂದ ಅಷ್ಟೇ. ಇನ್ ಮಿಕ್ಕಿದೆಲ್ಲ ಶಾರ್ಟು ಇಲ್ಲ ಏಟು ಇಲ್ಲ ಎಣ್ಣೆ ಅಷ್ಟೇ. ಡಬಲ್ ಇದು ಕೈರ ಅಡ್ವಾಣಿ ಜೊತೆ 4 ಮಾತು 8 ಶಾರ್ಟು. ಸರ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಮೂವಿ. 4 ವರ್ಷ ವೆಯ್ಟ್ ಮಾಡಿದಾರೆ ಅಂದ್ರೆ ಮೂವಿ ವರ್ತ್ ವಾಚಿಂಗ್ ಇಟ್. ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಸಕ್ಕತ್ತಾಗಿದೆ. ನೋಬಡಿ ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ಸಸ್ಪೆನ್ಸ್. ಸೂಪರ್ ಚೆನ್ನಾಗಿದೆ ಮೂವಿ ಓಕೆ ಸರ್, ಬಟ್ ಅವ್ರ ಕಾನ್ಸೆಪ್ಟ್ ಚೆನ್ನಾಗಿದೆ. ಎಲ್ಲ ಹೇಗೆ ಬದುಕಬೇಕು ಅನ್ನೋದು ಅವ್ರು ಏನೋ ಹೇಳೋಕೆ ಟ್ರೈ ಮಾಡಿದ್ದಾರೆ. ಚೆನ್ನಾಗಿದೆ ಸರ್. ತುಂಬಾ ಲೆಂತ್ ಆಯ್ತು, ಲ್ಯಾಗ್ ಇದೆ, ತುಂಬಾ ಕಷ್ಟ. ಎಷ್ಟು ಫ್ಯಾನ್ ಆಗಿ ಡಿಸಪಾಯಿಂಟ್ ಆಯ್ತು. ಫಸ್ಟ್ ಹಾಫ್ ಓಕೆ, ಸೆಕೆಂಡ್ ಹಾಫ್ ಸ್ವಲ್ಪ ನೋಡ್ಬೋದು. ಚೆನ್ನಾಗಿತ್ತು ಮೂವಿ. ಚೆನ್ನಾಗಿದೆ, ಅವರೇಜ್ ಮೂವಿ. ಚೆನ್ನಾಗಿದೆ, ನೋಡ್ಬೋದು. ಒನ್ ಟೈಮ್ ವಾಚ್. 1000 ಕೋಟಿ ಪಕ್ಕ. ಚೆನ್ನಾಗಿರ್ಲಿಲ್ಲ, ನಿಜ ಚೆನ್ನಾಗಿರ್ಲಿಲ್ಲ. ತುಂಬಾ ವೈಲೆನ್ಸ್ ಇದೆ. ಮಧ್ಯ ಹೀರೋಯಿನ್ಸ್ ಮಾತ್ರ ಇರ್ತಾರೆ, ಅದ್ ಬಿಟ್ರೆ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ ಇಲ್ಲ. 4 ವರ್ಷ ಜಾಸ್ತಿ ಆಯ್ತು. ನಮ್ಮ ಬಾಸು ಮೂವಿಗೆ ಗೀತಾ ಮೋಹನ್ ತುಂಬಾ ಮೋಸ ಮಾಡಿದ್ದಾರೆ. ಅವರು ಕತೆಗೆ ತಕ್ಕಂತ ಇಲ್ಲ. ನಮ್ಮ ಬಾಸಿಗೆ ಒಳ್ಳೆ ಕತೆ ಕೊಡಬೇಕಾಯ್ತು, ಕೊಟ್ಟು 4 ವರ್ಷದಲ್ಲಿ ನಮ್ಮ ಬಾಸ್ಗೆ ತುಂಬಾ ಅನ್ಯಾಯ ಮಾಡಿದ್ದಾರೆ. ನಾವು ಫ್ಯಾನ್ಸ್ ಆಗಿ ಗೆಲ್ಲಿಸ್ಬೇಕು, ಕನ್ನಡ ಮೂವಿನ ನೋಡ್ತೀವಿ, ಗೆಲ್ಲಿಸ್ತೀವಿ ಅಷ್ಟೇ. ಚೆನ್ನಾಗಿದೆ, ಇನ್ನೊಂದ್ಸರಿ ನೋಡ್ಬೋದು. ಮತ್ತೆ ಒಂದ್ಸರಿ ನೋಡಕ್ ಹೋಗ್ತಾ ಇದೀನಿ. ಯಾರೋ ಬರೀ ಅದ್ರ ಬಗ್ಗೆನೇ ಐತೆ ಹಂಗೆ ಹಿಂಗೆ ಅಂತ ಹೇಳಿದ್ರಲ್ಲ, ಸೊ ಬಂದು ಮೂವಿನ ನೋಡ್ಬೇಕು. ಮೂವಿ ಮಾತ್ರ ತುಂಬಾ ಚೆನ್ನಾಗೈತೆ. 100 ಡೇಸ್ ಪಕ್ಕ ಓಡುತ್ತೆ. ಸೂಪರ್ ಆಗೈತೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೆಕ್ಸ್ಟ್ ಲೆವೆಲ್. ಫ್ಲಾಪ್ ನೋಡ್ಬೋಣ, ನಿಂಗೆ ಗೊತ್ತಾಗುತ್ತೆ. ಸೂಪರ್ ಆಗಿದೆ ಮೂವಿ. ಎಲ್ಲ ಬಂದು ನೋಡಿ, ಚೆನ್ನಾಗಿದೆ. ಗ್ರೋನ್ ಅಪ್ಸ್ ಮಾತ್ರ, ಮಕ್ಕಳು ಮಾತ್ರ ದಯವಿಟ್ಟು ಬರಬೇಡಿ. ತುಂಬಾ ಸೂಪರ್ ಆಗಿತ್ತು ಫಿಲಮು. ಎಲ್ಲಾರು ಬನ್ನಿ, ಟಿಕೆಟ್ ಸಿಕ್ಕಿಲ್ಲ, ಎಲ್ಲರೂ ಒಬ್ಬೊಬ್ರು ಇದ್ದಾರೆ, ಏನ್ ಮಾಡಕ್ಕಾಗಲ್ಲ. ಸಿನಿಮಾ ಚೆನ್ನಾಗೈತೆ ಸರ್, ಸೂಪರ್ ಹೈಲೈಟ್, ಏನು ಮಾತಾಡಂಗಿಲ್ಲ. ಸರ್ ಸೂಪರ್ ಮೂವಿ ಅಂಡ್ ನೈಸ್ ಮೂವಿ. ಒನ್ಸ್ ಅಗೇನ್ ಪ್ಲೀಸ್. ಮೂವಿ ಹೇಗಿತ್ತು? ಸರಿಗಿತ್ತು ಸರ್? ಚೆನ್ನಾಗಿದೆ. ಇಷ್ಟ ಆಯ್ತು. ಸರಿಗಿತ್ತು ಮೂವಿ ಹೇಗಿತ್ತು ಸರ್? ಸರಿಗಿತ್ತು. ಚೆನ್ನಾಗಿದೆ ಸರ್. ದೇವರಾಣೆ ಚೆನ್ನಾಗಿಲ್ಲ ಸರ್. ಯಾಕೆ ಸರ್? ಅಂದ್ರೆ 4 ವರ್ಷ ತಗೊಂಡ್ರು ಸಿನಿಮಾ ಮಾಡಕ್ಕೆ. ಇದಕ್ಕೆ 4 ವರ್ಷ ಬೇಕಿರಲಿಲ್ಲ ಸರ್, ಸುಮ್ಮನೆ ದುಡ್ಡಿತ್ತು ಅನ್ಸುತ್ತೆ, ಖರ್ಚು ಮಾಡಿದ್ದಾರೆ ಅಂತ. ಏನು ಹೇಳ್ಕೊಳ್ಳೋ ಅಂತ ಫಿಲಮ್ ಏನಲ್ಲ ಸರ್. ನಾವು ತುಂಬ ನಿರೀಕ್ಷೆ ಇಟ್ಕೊಂಡು ಬಂದಿದ್ವಿ, ನಿರೀಕ್ಷೆ ಎಲ್ಲ ಹುಸಿಯಾಗಿದೆ ಅಂತ. ಏನು ಹೇಳ್ಕೊಳ್ಳೋ ಅಂತ ಫಿಲಮ್ ಏನಲ್ಲ ಸರ್. ಟಿಕೆಟ್ 500 ರೂಪಾಯಿ ಆಗಿತ್ತು ಸರ್ ಒಂದು ಈ ಶೋ ಅಲ್ಲಿ. ನೆಕ್ಸ್ಟ್ ಶೋ ಅಲ್ಲಿ 250 ರೂಪಾಯಿ ಇದೆ. ಈ ಶೋಗೆ 500 ಇದೆ. ಪೈಸಾ ವಸೂಲಾಗಿಲ್ಲ ಏನು ಸರ್? ಪೈಸಾ ವಸೂಲಾಗಿಲ್ಲ. ಖಂಡಿತ ಆಗಿಲ್ಲ ಸರ್.